ವಿದ್ಯಾಭಾರತಿ ಕರ್ನಾಟಕ ಪ್ರಾಂತೀಯ ಈ ಒಂದು ಸಂಘಟನೆ ಮೂಲಕ ಇಂದು ಇಲ್ಲಿ ನಡೆಯುತ್ತಿರತಕ್ಕಂಥ ಕಾರ್ಯಕ್ರಮದ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಇದೀಗ ಉದ್ಘಾಟನಾ ಪರ ಮಾತುಗಳನ್ನು ಹೇಳಿರ್ತಕ್ಕಂಥ ಮಾಜಿ ಸಚಿವರು ನರಗುಂದ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಹಿರಿಯರಾದ ಸಿ ಪಾಟೀಲ್ರೇ ಮತ್ತು ಈ ಒಂದು ಕಾರ್ಯಕ್ರಮದ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಮಾನ್ಯ ಶ್ರೀ ಪರಮೇಶ್ವರ್ ಹೆಗಡೆ ಅವರೇ, ಶ್ರೀಪತಿ ಅವರೇ, ಅದೇ ರೀತಿ ಈ ಕಾರ್ಯಕ್ರಮದ ಸಂಘಟನೆಯಲ್ಲಿ ಭಾಳಷ್ಟು ಕ್ರಿಯಾಶೀಲವಾಗಿ ಜವಾಬ್ದಾರಿ ನಿಂತುಕೊಂಡು ಕಾರ್ಯನಿರ್ವಹಿಸಿರ್ತಕ್ಕಂಥ ಈ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ಪೂಜಾರವರೇ, ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿಯ ಜಿಲ್ಲಾ ಅಧ್ಯಕ್ಷರಾದ ರಾಜು ಕುರುಡಿಗೆ ಅವರೇ, ನಾಗಲಾಪುರ ಅವರೇ, ಗೋರ್ಪಡೆ ಅವರೇ ಮತ್ತು ಕಾರ್ಯಕ್ರಮದ ವೇದಿಕೆ ಮೇಲೆ ಉಪಸ್ಥಿತರಿರ್ತಕ್ಕಂಥ ಮಾನ್ಯ ಉಮೇಶ್ ಅವರೇ, ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ವಿವಿಧ ಜಿಲ್ಲೆಗಳಿಂದ ಆಗಮಿಸಿರ್ತಕ್ಕಂಥ ಎಲ್ಲ ಪ್ರತಿನಿಧಿಗಳೇ, ಭಾಳ ಸಂತೋಷದ ವಿಷಯ. ಇವತ್ತು ಗದಗ ಜಿಲ್ಲೆಯೊಳಗೆ ಶಿಕ್ಷಣ ಹೇಗಿರಬೇಕು, ಶಿಕ್ಷಣ ಸಂಸ್ಥೆಗಳು ಯಾವ ರೀತಿ ಕೆಲಸ ಮಾಡಬೇಕು, ಶಿಕ್ಷಣದ ಗುರಿ ಮತ್ತು ಉದ್ದೇಶ ಏನಿರಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಇವತ್ತು ನಮ್ಮ ಜಿಲ್ಲೆಯೊಳಗೆ ಈ ಕಾರ್ಯಕ್ರಮ ನಡೀತಾ ಇರೋದು ಬಹಳ ಸಂತೋಷ ಮತ್ತು ಹೆಮ್ಮೆ ಪಡ್ತಕ್ಕಂಥ ಸಂಗತಿ ಅಂತ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಶಿಕ್ಷಣದ ಉದ್ದೇಶ ಅಂದರೆ ಬರೀ ಸರ್ಟಿಫಿಕೇಟ್ ಕೊಡೋದು, ಡಿಗ್ರಿ ಸರ್ಟಿಫಿಕೇಟ್ ಕೊಡೋದು, PhD ಆಗಿರಬಾರ್ದು ಮತ್ತು ಜ್ಞಾನವನ್ನು ಸಂಗ್ರಹ ಮಾಡ್ತಕ್ಕಂಥ ಮಾತ್ರ ಕೆಲಸ ಆಗಬಾರ್ದು. ಇದ್ರ ಜೊತೆಗೆ ತಮಗೆಲ್ಲ ಗೊತ್ತಿದ್ದ ಹಾಗೆ ದೇಶಾಭಿಮಾನವನ್ನು, ರಾಷ್ಟ್ರಾಭಿಮಾನವನ್ನು ಬೆಳೆಸ್ತಕ್ಕಂಥ ಕೆಲಸ ಶಿಕ್ಷಣದ ಮೂಲಕ ಆಗಬೇಕು. ಪ್ರತಿಯೊಬ್ಬ ವ್ಯಕ್ತಿ ಸ್ವಾಭಿಮಾನದಿಂದ ಅದ್ರ ಜೊತೆಗೆ ಸ್ವಾವಲಂಬಿ ಬದುಕನ್ನು ಯಾವ ರೀತಿ ಬದುಕಬೇಕು ಅನ್ನೋದನ್ನು ಕಲಿಸ್ತಕ್ಕಂಥ ಈ ಶಿಕ್ಷಣ ಇವತ್ತು ನಮಗೆ ಅವಶ್ಯದ. ಇದೆಲ್ಲದರ ಜೊತೆಗೆ ಸಾಮಾಜಿಕ ಬದ್ಧತೆ ಅನ್ನೋದು ಬಹಳ ಮುಖ್ಯ. ನೀವು ವಿದ್ಯಾಭ್ಯಾಸ ಮಾಡಿ ಸಮಾಜದ ಬಗ್ಗೆ ಕಳಕಳಿ ಇಲ್ಲಂದರೆ, ಸಮಾಜದ ಬಗ್ಗೆ ನಿಮ್ಮ ಕರ್ತವ್ಯ ಸೇವೆ ಯಾವ ರೀತಿ ಮಾಡಬೇಕು, ಆ ಸಾಮಾಜಿಕ ಬದ್ಧತೆ ಕೂಡ ಕಲಿಸ್ತಕ್ಕಂಥ ಇವತ್ತು ಶಿಕ್ಷಣ ಬೇಕನ್ನೋದನ್ನು ಮಾತನ್ನು ಈ ಸಂದರ್ಭದೊಳಗೆ ಹೇಳ್ತಾ, ಒಟ್ಟಾರೆ ವ್ಯಕ್ತಿ ನಿರ್ಮಾಣದಿಂದ ರಾಷ್ಟ್ರ ನಿರ್ಮಾಣವಾಗೋ ಕೆಲಸ ಇವತ್ತು ಶಿಕ್ಷಣದಿಂದ ಆಗಬೇಕಾಗಿದೆ. ಇವತ್ತಿನ ಶಿಕ್ಷಣ ಪದ್ಧತಿಯನ್ನು ನಾವು ನೋಡಿದರೆ ನಮಗೆಲ್ಲ ಅನ್ನಿಸ್ತದ, ಶಿಕ್ಷಣದ ವ್ಯವಸ್ಥೆ ಹೆಂಗದಂದ್ರೆ ಇವತ್ತು ಬರೀ ಅಂಕಗಳನ್ನು ಪಡ್ಕೋಬೇಕು, ಹೆಚ್ಚಿನ ಅಂಕಗಳನ್ನು ಪಡ್ಕೊಂಡು ಮೆಡಿಕಲ್ ಸೀಟ್ ತೊಗೋಬೇಕು, ಇಂಜಿನಿಯರಿಂಗ್ ಸೀಟ್ ತೊಗೋಬೇಕು, IITಗೆ ಹೋಗಬೇಕು, MBA ಪಾಸ್ ಆಗಬೇಕು ಮತ್ತು ಬೇರೆ ಬೇರೆ ರೀತಿಯ ಅಂದರೆ ಹೆಚ್ಚಿನ ಅಂಕಗಳನ್ನು ಪಡುವ ರೀತಿ ಒಳಗೆ ಯಾವ ರೀತಿ ಶಿಕ್ಷಣ ಕೊಡ್ತಾರೆ, ಹೇಗೆ ಮ್ಯಾಕ್ಸಿಮಮ್ ಮಾರ್ಕ್ಸ್ ತೊಗೊಳ್ಳೋ ಅನ್ನೋದು ಶಾಲೆ ಕಾಲೇಜೊಳಗೆ ಬೋಧನೆ ಮಾಡಲಿಕ್ಕಾಗ್ತದೆ. ಆದರೆ ಉತ್ತಮ ಗುಣಗಳನ್ನು, ಸದ್ಗುಣಗಳನ್ನು ಬೆಳೆಸ್ತಕ್ಕಂಥ ಒಂದು ಕೆಲಸ, ನಮ್ಮ ಸಂಸ್ಕೃತಿಯನ್ನು ಕಲಿಸ್ತಕ್ಕಂಥ ಒಂದು ಕೆಲಸ ಇವತ್ತಿನ ಪಠ್ಯಕ್ರಮದೊಳಗಿಲ್ಲ. ಹಾಗಾಗಿ ಮಾನ್ಯ ಸಿ ಪಾಟೀಲರು ದೆಹಲಿಯೊಳಗೆ ನಡೆದಂಥ ಜಂತರ್ ಮಂತ್ರದ ಘಟನೆ ಹೇಳಿದರು. ಭಾಳ ಮುಖ್ಯವಾಗಿ ನಿನ್ನೆ TV ಒಳಗೆ ಬಂದ ಒಬ್ಬ ವಿದ್ಯಾರ್ಥಿನಿ, 15 ವಯಸ್ಸ ಹುಡುಗಿಗೆ, ಆ ವಿದ್ಯಾರ್ಥಿನಿ ಬಳಸಿದಂಥ ಶಬ್ದ ನರೇಂದ್ರ ಮೋದಿಜಿಯವರನ್ನ ಅವಾಚ್ಯ ಶಬ್ದದಿಂದ ಬೆದ್ದಿದ್ದಿರ್ಬೋದು. ಅವರು ಹೋಲಿ ಅವ್ರ ತಾಯಿನೂ ಕೂಡ ಟೀಕಾ ಮಾಡಿದ್ದು. ಈ ರೀತಿ ಯಾಕೆ ಆಗ್ತದೆ ಇವತ್ತು ವಿದ್ಯಾರ್ಥಿಗಳಿಲ್ಲಪ್ಪ ಅಂದ್ರೆ ಅವರಿಗೆ ಸಂಸ್ಕಾರ ಇಲ್ಲ, ಸದ್ಗುಣಗಳನ್ನು, ಮಾನವೀಯ ಮೌಲ್ಯಗಳನ್ನು ಬೆಳೆಸ್ತಕ್ಕಂಥ ಇವತ್ತು ಕೆಲಸ ಇವತ್ತು ಈ ಶಿಕ್ಷಣ ಪದ್ಧತಿ ಒಳಗಿಲ್ಲ. ಒಟ್ಟಾರೆ ನಮ್ಮ ದೇಶದೊಳಗೆ 3 ಎಜುಕೇಷನ್ ಪಾಲಿಸೀಸ್ ಬಂದವು. ಒಂದನೇ ಎಜುಕೇಷನ್ ಪಾಲಿಸಿ 1968ರೊಳಗೆ ಇಂದಿರಾ ಗಾಂಧಿ ಅವರು ತಂದಿದ್ದು. 1986ರೊಳಗೆ ಎರಡನೇ ಎಜುಕೇಷನ್ ಪಾಲಿಸಿ ಬಂತು ರಾಜೀವ್ ಗಾಂಧಿ ಇದ್ದಾಗ. 34 ವರ್ಷಗಳ ನಂತರ ನರೇಂದ್ರ ಮೋದಿಜಿಯವರು ಶಿಕ್ಷಣ ವ್ಯವಸ್ಥೆಯೊಳಗೆ ಏನೇನು ಲೋಪದೋಷಗಳದಾವು, ಪಠ್ಯಕ್ರಮದೊಳಗೆ ಏನೇನು ಲೋಪದೋಷಗಳು, ಅವೆಲ್ಲ ಕೊರತೆಗಳನ್ನು ಸರಿಪಡಿಸಿ ನಿವಾರಿಸಿ ಹೊಸ ಶಿಕ್ಷಣ ನೀತಿ ತರಬೇಕಂತ ತಿಳ್ಕೊಂಡು ಕಸ್ತೂರಿ ರಂಗನ್ ಅವರ ನೇತೃತ್ವದೊಳಗೆ ಒಂದು ಸಮಿತಿ ಮಾಡಿದರು. ಒಟ್ಟಾರೆ ಲೋಪದೋಷದೆಲ್ಲ ತಿದ್ದುಪಡಿ ಮಾಡಿ 2020ಕ್ಕೆ ನರೇಂದ್ರ ಮೋದಿಜಿಯವರು ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿ ಜಾರಿ ತಂದರು. ದುರ್ದೈವದ ಸಂಗತಿ, ದೇಶದ ಬೇರೆ ಬೇರೆ ರಾಜ್ಯದೊಳಗೆ ಹೊಸ ಶಿಕ್ಷಣ ನೀತಿಯನ್ನು 2020
ಅಳವಡಿಸ್ಕೊಂಡ್ರೆ ನಮ್ಮ ರಾಜ್ಯದವರು ಅದನ್ನು ಅಳವಡಿಸ್ಕೊಳ್ಳಿಲ್ಲ. ನಮ್ಮ ರಾಜ್ಯಕ್ಕೆ ಏನು ಬೇಕು ನಾವು ಬೇರೆ ಆದಂಥ ಶಿಕ್ಷಣ ಪದ್ಧತಿ ತರ್ತೀವಿ ಅಂತ ತಿಳ್ಕೊಂಡು ಇವತ್ತು ಬೇರೆ ಶಿಕ್ಷಣದ ಅಂದರೆ ಸ್ಟೇಟ್ ಎಜುಕೇಷನ್ ಪಾಲಿಸಿ NEP ತರಲಿಲ್ಲ. NEP ಬದಲಾಗಿ ನಮ್ಮ ರಾಜ್ಯದೊಳಗೆ ಸಿದ್ದರಾಮಯ್ಯ ಅವರು SCP ತಂದರು. ನಿಜಕ್ಕೂ ಇವತ್ತು ನರೇಂದ್ರ ಮೋದಿಜಿಯವರು ಜಾರಿ ತಂದಂಥ NEP 2020 ಸಾಕಷ್ಟು ಬದಲಾವಣೆ ತಂದರು. ಇವತ್ತು ಶಿಕ್ಷಣ ವ್ಯವಸ್ಥೆಯೊಳಗೆ ನಾ ಈಗಾಗಲೇ ಹೇಳಿದ ಹಾಗೆ ಸಂಸ್ಕೃತಿಯನ್ನು ಮಾನವೀಯ ಮೌಲ್ಯಗಳನ್ನು ಬೆಳೆಸ್ತಕ್ಕಂಥ ಪಠ್ಯಕ್ರಮದೊಳಗೆ ಅಳವಡಿಸಿರಲಿಲ್ಲ. ಅದಕ್ಕೆ ಮಹತ್ವ ಕೊಟ್ಟಿದ್ದರು. ಎರಡನೇದು ಕೌಶಲ್ಯದ ಕೊರತೆ ಅದ. ಯಾಕೆ ಇವತ್ತು ಪದವೀಧರ ಉದ್ಯೋಗ ಸಿಗ್ತಾ ಇಲ್ಲಪ್ಪ ಅಂದ್ರೆ ಯಾವ ಉದ್ಯೋಗಕ್ಕೆ ಏನೊಂದು ಕೌಶಲ್ಯ ಬೇಕು, ಸ್ಕಿಲ್ ಬೇಕು, ಅದನ್ನು ಕಳಿಸ್ತಕ್ಕಂಥ ಒಂದು ವ್ಯವಸ್ಥೆ ಶಿಕ್ಷಣ ಕ್ರಮದೊಳಗೆ ಇರಲಿಲ್ಲ. ನರೇಂದ್ರ ಮೋದಿಜಿಯವರು 6ನೇ ವರ್ಗದಿಂದ 6th ಸ್ಟ್ಯಾಂಡರ್ಡ್ಲಿಂದ ಕೌಶಲ್ಯ ಕಲಿಸ್ಬೇಕು, ಶಿಕ್ಷಣ ಕಲಿಸ್ಬೇಕು ಅಂತ ತಿಳ್ಕೊಂಡು ತಂದಿದ್ರು. ಒಟ್ಟಾರೆ ನರೇಂದ್ರ ಮೋದಿಜಿಯವರು ಜಾರಿ ತಂದಂಥ ಶಿಕ್ಷಣ ಪದ್ಧತಿಯನ್ನು ನಮ್ಮ ಸರ್ಕಾರ ಅದನ್ನು ಮಾಡಲಿಲ್ಲ. ಅದು ಭಾಳ ದುರ್ದೈವದ ಸಂಗತಿ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ನಾನು ಹೆಚ್ಚಿಗೆ ಮಾತಾಡ್ಲಿಕ್ಕೆ ಹೋಗೋದಿಲ್ಲ. ಇವತ್ತಿನ 2-3 ದಿನಗಳ ಬೈಠಕ್ ಏನು ನಡೀತದೆ, ಈ ಬೈಠಕ್ದೊಳಗೆ ಒಟ್ಟಾರೆ ಮಾದರಿಯ ಶಿಕ್ಷಣ ಪದ್ಧತಿ ಯಾವ ರೀತಿ ಇರಬೇಕು, ಆದರ್ಶವಾದಂಥ ಶಿಕ್ಷಣ ಪದ್ಧತಿ ಇರಬೇಕು, ಆ ರೀತಿ ಚರ್ಚೆ ನಡೆದು ಇವತ್ತು ಏನು ಶಿಕ್ಷಣ ಸಂಸ್ಥೆಗಳು ನಡೆಸ್ತಾರೋ ಆ ಶಿಕ್ಷಣ ಸಂಸ್ಥೆಯವರಿಗೆ ಅದರೆಲ್ಲದರ ಬಗ್ಗೆ ಮಾಹಿತಿಯನ್ನು ಕೊಡ್ತಕ್ಕಂಥ ಕೆಲಸ ಈ ಒಂದು ಬೈಠಕ್ನೊಳಗೆ ಆಗಲಿ ಅಂತ ತಿಳ್ಕೊಂಡು ಹೇಳಿ ಇವತ್ತಿನ ಸಂದರ್ಭದೊಳಗೆ ನನಗೂ ಕರೆಸಿ 2 ಮಾತುಗಳನ್ನು ನಿಮ್ಮ ಜೊತೆಗೆ ಹಂಚಿಕೊಳ್ಳಿಕ್ಕೆ ಅವಕಾಶ ಕಲ್ಪಿಸಿಕೊಟ್ಟಿದ್ದಕ್ಕಾಗಿ ಸಂಘಟಕರಿಗೆ, ದಿಂಡೂರವರಿಗೆ ಮತ್ತು ವಾತಾಕನವರಿಗೆ ಮತ್ತು ಶಿಕ್ಷಣ ಸಂಸ್ಥೆ ಅಧ್ಯಕ್ಷ ಆಗಿರ್ತಕ್ಕಂಥ ಪೂಜಾರವರಿಗೆ ಕೂಡ ನಿಮಗೂ ಕೂಡ ವಂದಿಸಿ ನನ್ನ ಮಾತು ವಿರಾಮ ಇಡ್ತೇನೆ. ನಮಸ್ಕಾರಗಳು.